ಸುದ್ದಿ ಕಳಿಸಿದರು. ಒಮ್ಮೆನೆ ಬಂದ ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಕದಿನಾಡಿಗೆ ಹೊರಟಿತು. ಮಧುರಾಯ ಮತ್ತು ದೇಶ ನಡೆಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಮಾರನಾಯಕ ತನ್ನದೇ ಆಮೋದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ಹೊಸಬಂದ ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿಕೊಂಡಿತು. 1390 ಏಪ್ರಿಲ್ 11ರಂದು ಯದುರಾಯರು ದುಃಖವಾಗಿ ಸತ್ತಿದ್ದಾರೆ. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ತಾವು ನೀನು ಯಾರು? ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ರಾಜವಡೆಯರಿಗೆ ಒಪ್ಪಿಸಿ ತಲಕಾಡಿಗೆ ಹೋಗಿದ್ದರು. ರಾಜ ಒಡೆಯರು ಅದರ ಸೌಂದರ್ಯ ಹಿಡಿದಿಟ್ಟುಕೊಳ್ಳಲು ಎರಡು ಕಣ್ಣು, ಅದರ ಖ್ಯಾತಿ ಕೇಳಲು ಇದು 2 ದುರಸ್ತ ಮಿನುಗುವಂತ ಅರಮನೆಯ ಸಿಂಹಾಸನ, ದರೆಯೆಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕಿಲ್ಲ ಸರಿಸಮಾನ. ಚಂದ ಕುಸುರಿ ಸೊಬಗು ಗಂಧ ಪೆಟ್ಟಿ ಮೆರಗು ಸುತ್ತಮುತ್ತ ಸ್ವರ್ಣ ಸೆರಗು, ಬೆಳ್ಗೊಡೆ ಮೇಲೆ ಸ್ವರ್ಣ ಪಾದ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು. ಕರಿಮರದ ಪಟ್ಟಿ ಬೆಳಗು ಮತ್ತು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಬೆಳಗು ಬೆಳಗು. ಕರಿಮರದ ಪಟ್ಟಿ ಬೆಳಗು ಮತ್ತು ರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು ಬೆಳಗು ಬೆಳಗು. ಇದು ರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಜನಮನದ ಆಶೆ ವೈಭವದ ಪರಿಸ ಲಾಂಛನದ ದಿವ್ಯ ವರಸೆ. నైట్ మూడ్ టైం ల్యాప్సా ವಿಜಯನಗರದಷ್ಟೇ ಭವ್ಯವಾದ ಸಾಮ್ರಾಜ್ಯ ಕಟ್ಟಬೇಕೆಂಬುದು ನಮ್ಮ ಆಸೆ. ವಿಜಯನಗರ ಆಚರಿಸುತ್ತಿದ್ದ ಮಹಾಮೌನ್ಯೋತ್ಸವವನ್ನು ಅಷ್ಟೇ ವೈಭವದಿಂದ ಆಚರಿಸಬೇಕು. ಸಕಲ ಏರ್ಪಾಡುಗಳಾಗಿವೆ. ಏನು ಶ್ರೀರಂಗರಾಯರು ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸಿದರು. ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ.
ಹೆಸರಿಗೆ ಶಾಖ ಅಲಮೇಲ ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ. ಸಾಹಸ ಸಾಹಿತ್ಯ ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ ವಿಜಯನಗರ ಸಾಮ್ರಾಜ್ಯದ ಇವರ ಮಹಾ ಆದರ್ಶ ತುಂಗಭದ್ರೆಯ ತಟದಲ್ಲಿ ನೆರೆದು ನಿಂತಿದ ಬೆಳಕು ಕಾವೇರಿಯ ತಟದಲ್ಲಿ ಮಿಂಚತೊಡಗಿತು. ಮೈಸೂರು ರಾಜವಂಶದ ಬಲಧೀಮ ರಣಧೀರ ಎಂದೇ ಅವರು ಲೋಕ ಪ್ರಸಿದ್ಧಿ. ಮಲ್ಲ ಯುದ್ಧದಲ್ಲಿ ಅಸಮಾನ ಶೂರ. ಪಕ್ಕದ ರಾಜ್ಯ ತಿರುಚನಾಪಳ್ಳಿಯಲ್ಲಿ ಒಬ್ಬ ಜಗಜಟ್ಟಿ ಅವನೇ. ಅವನಿಗೂ ಸೋಲಿಸೋರಿಲ್ಲ. ಅವನು ತನ್ನ ತಲ್ಲಣವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ. ಯಾರಾದ್ರೂ ಸವಾಲು ಹಾಕೋರಿದ್ರೆ ತಲ್ಲಣವನ್ನು ಕಿತ್ತೆಸೆದು ಮಲ್ಲಯುದ್ಧ ಮಾಡಬಹುದು. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಉರಿಗೊಂಡವು. ಅವನು ವೇಷವರಿಸಿಕೊಂಡು ತಿರುಚನಾಪಳ್ಳಿಗೆ ಹೋದ. ದಿಡ್ಡಿ ಬಾಗಿಲಿಗೆ ಕಟ್ಟಿದ ಜಟ್ಟಿ ಕಿತ್ತೆಸೆದು ಜಟ್ಟಿಯೊಡನೆ ಸೆಳೆದ. ಕಡೆಗೆ ಸೊಂಟದಲ್ಲಿದ್ದ ಕಾಡೋರಕ್ಕಿಂತಲೂ ತೀಕ್ಷ್ಣವಾದ ವಿಜಯ ನಾರಸಿಂಹ ಖಡ್ಗವನ್ನು ಮಿಂಚಿನಂತೆ ಪ್ರಯೋಗಿಸಿದ. ಏನಾಶ್ಚರ್ಯ! ಚೆನ್ನೈ ತುಂಬಿದ ಹಾಗೆ ನಿಂತಿದ್ದಾನೆ. ಸ್ತಬ್ಧರಾದ ಜನರೆಲ್ಲ ನಿಂತಂತೆ ನೋಡುತ್ತಿದ್ದಾರೆ. ಅದು ಧಡಕ್ಕೆಂದು ಜನರೆಲ್ಲ ಅವರ ಕೈ ಚಳಕಕ್ಕೆ ಮಂತ್ರಮುಗ್ಧರಾಗಿದ್ದರು. ರಣಧೀರ ಕಂಠೀರವ ನರಸರಾಜ ಒಡೆಯರು ವಿಜಯಪುರದ ರಣರಂಗಾಟ, ಮದುವೆಯ ನಾಯಕ ಹಾಗೂ ಮಾನವ ಕಿತ್ತೂರನ್ನು ಸೋಲಿಸಿದರು. ರಾಜ್ಯ ವಿಸ್ತರಿಸಿದರು. ತಮ್ಮದೇ ಟಂಕಸಾಲೆ ಆರಂಭಿಸಿ ಕಂಠೀರಾಯಪ್ಪನ ಎಂಬ ನಾಟ್ಯವನ್ನು ಚಲಾವಣೆಗೆ ತಂದರು. ಮೈಸೂರಿನ ಇತಿಹಾಸದಲ್ಲಿ ಆದರ್ಶ ದೊರೆ ಎನಿಸಿಕೊಂಡರು. ಕಂಠೀರವ ನರಸರಾಜರ ನಂತರ ಅಧಿಕಾರಕ್ಕೆ ಬಂದವರು ದೊಡ್ಡ ದೇವರಾಜ ಒಡೆಯರು. ಅವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಕಟ್ಟಿಸಿದರು. ಮಾರ್ಗ ಮಧ್ಯೆ ಸುಂದರವಾದ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಆನಂತರ ಬಂದ ಚಿಕ್ಕದೇವರಾಜ ಒಡೆಯರು ಮೈಸೂರಿನ ಇತಿಹಾಸದ ಸುವರ್ಣ ಯುಗದ ಹರಿಕಾರರಾದರು. ಚಿಕ್ಕದೇವರಾಜ ಒಡೆಯರು ಮದುವೆಯ ನಾಯಕ, ತಿರುಚನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ವೀರ ಮೊಘಲ ಚಕ್ರವರ್ತಿ ಔರಂಗಜೇಬನ ಸ್ನೇಹಕ್ಕೆ ಪಾತ್ರರಾಗಿ ಅವನಿದ್ದ ರಾಜ ಜಗದೇವ ಮಹಾರಾಜ ಚಿಕ್ಕದೇವರಾಯ ಮೊಹಮ್ಮದ್ ಶಾಹಿ ಎಂಬ ಬಿರುದನ್ನು ಪಡೆದರು. ಆಡಳಿತ ಸುಧಾರಣೆ ಇವರ ಮಹತ್ ಸಾಧನೆ. 18 ಕಚೇರಿಗಳನ್ನು ತೆರೆದರು. ಅಂಚೆ ಪದ್ಧತಿ ಜಾರಿಗೆ ತಂದರು. ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯನಾಲೆ, ದೇವರಾಯನಾಲೆಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿದ್ದರಾಮ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಜೀವ್ ಹೊನ್ನಮ್ಮ, ಶೃಂಗಾರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ತಿರುಮಲಾರ್ಯ ತನ್ನ ಅಪ್ರತಿಮ ವೀರ ಚರಿತದಲ್ಲಿ
ಕಾವ್ಯ ಬರೆದಳು. ಒಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಅವಳ ಕಾವ್ಯ ಕೇಳಬೇಕೆಂಬ ಆಸೆಯಾಯಿತು. ಬುದ್ಧಿ ಸಿಗುವಳು. ಏನದು ಅನ್ಕೊಂಡ ಆಹಾ, ಕಾವ್ಯ ಸೊಗಸಾಗಿದೆ. ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನು ಮಾಡುತ್ತೇನೆ ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ಪೆತ್ತವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು. ಹೆಣ್ಣು ಪೆತ್ತುದರಿಮದೆ ಪೆಸರಣಿಸಿ ತುಮಿಗೆ ಬಣ್ಣವೇರಿದು ಪಾಲ್ಗಡಲು. ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೂ ಪೆರ್ಚಿದನು. ಪೆಣ್ಣಿಂದೆ ಜನಕರಾಯ ಜಸವ ನಡೆದನು, ಪೆಣ್ಣನಿಂದಿಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ. ಓರೆದವಳು ಪೆಣ್ಣು ಪೆಣ್ಣೆಂದೇತಗೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಅದ್ಭುತ ಪದಪ್ರಯೋಗ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಕಲಾವತಿ ಚಿಕ್ಕದೇವರಾಜ ಒಡೆಯರ ಪಾತ್ರ ನೀಡಿ ಅದನ್ನು ಸ್ಪರ್ಶದ ರೋಮಾಂಚನ ನೀಡುತ್ತಿತ್ತು. ನಿನಗೆ ಹಿಂದಣ ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿಕೆ. ಮುಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ. ಇತಿಹಾಸವೆಂಬುದು 7 ಬೀಳುಗಳ ಸಂಪುಟ. ಮುಂದುವರೆಸುತ್ತಾನೆ. 18ನೇ ಶತಮಾನದ ಮಧ್ಯಭಾಗ. ಇಡೀ ಭಾರತದಲ್ಲಿ ಮೊಘಲರು ಕ್ಷೀಣಿಸ